ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಯುದ್ಧದಾಹವನ್ನು ಬಿಟ್ಟಿಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಪಾಕಿಸ್ತಾನದ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024 ನವೆಂಬರ್ 2025 ಮಾರ್ಚ್ ವರೆಗಿನ ವರದಿ ಈಗ ಸಿಕ್ಕಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ವರದಿಯ ಬಗ್ಗೆ ಉಲ್ಲೇಖ ಆಗಿರುವುದು. ಪಾಕಿಸ್ತಾನದ 22% ಜನರಲ್ಲಿ, ಒಟ್ಟು ಜನಸಂಖ್ಯೆ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಬಲೋಚ್, ಸಿಂಧ್, ಖೈಬರ್ ಪಂಕ್ತುಂಕ್ವಾದಲ್ಲಿ ಪ್ರವಾಹದಿಂದಾಗಿ ಅಲ್ಲಿಯೂ ಆಹಾರದ ಅಭದ್ರತೆ. 68 ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಇದೆ. ಈ ಶಹಬಾಜ್ ಶರೀಫ್ ಬಾಯ್ಬಿಟ್ರೆ ಸುಳ್ಳು ಬಂಡಲ್ ಮಾತಾಡುವಂಥವನು. ಈ ಜನ ಏನಿದ್ದಾರೆ ಅದೇ ಅವನದ್ದೇ ದೇಶದ ಜನ. ಪಾಪ ಅನ್ನ ಇಲ್ಲದೆ ನೀರಿಲ್ಲದೆ ಸಾಯ್ತಿದ್ದೀವಿ ನಾವು ಅಂತ ಏನು ಹೇಳ್ಕೊಳ್ತಿದ್ದಾರಲ್ಲ, ಅಂಥವ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಶಹಬಾಜ್ ಶರೀಫ್, ಆಸಿಫ್ ಮುನೀರ್. ಅನ್ನ ಇಲ್ಲದೆ ಸಾಯ್ತಿರುವಂಥವ್ರ ಜನರ ಬಗ್ಗೆ ಗಮನ ಹರಿಸ್ಬೇಕು. ಅದನ್ನು ಬಿಟ್ಟು ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ, ವಿಫಲ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. 5 ನಿಮಿಷದಲ್ಲಿ ಪಾಕಿಸ್ತಾನ ಉಡಿಸ್ ಮಾಡ್ಬೋದು, ಚಿಂದಿ ಚಿತ್ರಾನ್ನ ಮಾಡ್ಬೋದು. ಸ್ವಲ್ಪ ಬುದ್ಧಿ ಕಲಿಬೇಕು ಈ ಪಾಕಿಸ್ತಾನ. ಅವರದ್ದೇ ದೇಶದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ. ಈ ಕಡೆ ಈ ಮೊಂಡುತನ ಪಾಕಿಸ್ತಾನದ್ದು. ಏನು ಯುದ್ಧೋನ್ಮಾದ. ಬೇರೆ ದೇಶದವರು ಹೇಳ್ತಿದ್ದಾರೆ, ಭಾರತ ಏನಾದರೂ ನಿಮ್ಮ ಮೇಲೆ ದಾಳಿ ಮಾಡಿದರೆ 2 ದಿನದಲ್ಲಿ ನಿಮ್ಮ ಪಿಕ್ಚರ್ನೇ ಕ್ಲೋಸ್ ಮಾಡಿಬಿಡ್ತಾರೆ, ಅವ್ರ ಜೊತೆಗೆ ನೀಟಾಗಿರಿ ಅಂತ ಹೇಳಿ. ಅಷ್ಟಾದರೂ ಕೂಡ ಇವ್ರಿಗೆ ಬುದ್ಧಿ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಆಪರೇಷನ್ ಜೋರಾಗಿದೆ. ರಕ್ತ ಬೀಜಾಸುರರ ಶೋಧ ಶುರುವಾಗಿದೆ. ಕಣಿವೆಯಲ್ಲಿ ಉಗ್ರರ ಹೆಡೆಮುರಿ ಕಟ್ಟುವುದಕ್ಕೆ ಕಾರ್ಯಾಚರಣೆ ಹೇಗಿದೆ ಗೊತ್ತಾ? ಸಪ್ತಾಸ್ತ್ರ ಪ್ರಯೋಗಕ್ಕೆ ಪಾಕ್ ಬೆಚ್ಚಿ ಬಿದ್ದಿದ್ದು ಹೇಗೆ, ಬನ್ನಿ ನೋಡೋಣ. ಕಣಿವೆ ರಾಜ್ಯದಲ್ಲಿ ಉಗ್ರರ ವಿರುದ್ಧ ಆಪರೇಷನ್. ಪೂಂಚ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಶೋಧ. ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಲ ಹೊಕ್ಕಿರುವ ರಕ್ಕಸರ ವಿರುದ್ಧ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ರಕ್ತ ಬೀಜಾಸುರರನ್ನ ಹೊಡೆದುರುಳಿಸಲು ಪೊಲೀಸರ ಸರ್ಚ್ ಆಪರೇಷನ್ ಜೋರಾಗಿದೆ. 12ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸುತ್ತಿದ್ದಾರೆ. ಪಾಕ್ ಮೂಲದ ಭಯೋತ್ಪಾದಕ ಕಮಾಂಡರ್ಗಳ ಸಹಚರರು ಮತ್ತು ಸಂಬಂಧಿಕರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಪಾಕ್ ರಾಡರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಉಗ್ರರನ್ನ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂಡೋ ಪಾಕ್ ಕದನ ವಿರಾಮ ಮುಂದುವರಿಕೆ. ಭಾರತ ಹಾಗೂ ಪಾಕ್ ನಡುವಿನ ಕದನ ವಿರಾಮ ಕಂಟಿನ್ಯೂ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಮೇ 12ರಂದು ನಡೆದಿರುವಂತಹ ಡಿಜಿಎಂಒ ಸಭೆಯಲ್ಲಿ ಕದನ ವಿರಾಮ ಘೋಷಿಸಲಾಗಿತ್ತು. ಸಪ್ತಾಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದ ಪಾಕ್. ಭಾರತದ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕೇಂದ್ರ ಸರ್ಕಾರದ ಸಪ್ತಾಸ್ತ್ರವನ್ನೇ ಪಾಕಿಸ್ತಾನ ಕಾಪಿ ಮಾಡುತ್ತಿದೆ. ಏರ್ ಸ್ಟ್ರೈಕ್ಗೆ ಸೋತು ಸುಣ್ಣವಾಗಿರುವ ಶತ್ರು ರಾಷ್ಟ್ರ ವಿದೇಶಗಳಿಗೆ ನಿಯೋಗ ಕಳಿಸೋಕೆ ನಿರ್ಧಾರ ಮಾಡಿದೆಯಂತೆ. ವಿಶ್ವದ ಮುಂದೆ ಸಭ್ಯಸ್ಥ ಅಂತ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದೆಯಂತೆ. ತನ್ನ ಉಗ್ರ ಮುಖ ಮುಚ್ಚಿಕೊಳ್ಳಲು ಕಸರತ್ತು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಯುದ್ಧದಾಹವನ್ನು ಬಿಟ್ಟಿಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಪಾಕಿಸ್ತಾನದ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024 ನವೆಂಬರ್ 2025 ಮಾರ್ಚ್ ವರೆಗಿನ ವರದಿ ಈಗ ಸಿಕ್ಕಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ವರದಿಯ ಬಗ್ಗೆ ಉಲ್ಲೇಖ ಆಗಿರುವುದು. ಪಾಕಿಸ್ತಾನದ 22% ಜನರಲ್ಲಿ, ಒಟ್ಟು ಜನಸಂಖ್ಯೆ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಬಲೋಚ್, ಸಿಂಧ್, ಖೈಬರ್ ಪಂಕ್ತುಂಕ್ವಾದಲ್ಲಿ ಪ್ರವಾಹದಿಂದಾಗಿ ಅಲ್ಲಿಯೂ ಆಹಾರದ ಅಭದ್ರತೆ. 68 ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಇದೆ. ಈ ಶಹಬಾಜ್ ಶರೀಫ್ ಬಾಯ್ಬಿಟ್ರೆ ಸುಳ್ಳು ಬಂಡಲ್ ಮಾತಾಡುವಂಥವನು. ಈ ಜನ ಏನಿದ್ದಾರೆ ಅದೇ ಅವನದ್ದೇ ದೇಶದ ಜನ. ಪಾಪ ಅನ್ನ ಇಲ್ಲದೆ ನೀರಿಲ್ಲದೆ ಸಾಯ್ತಿದ್ದೀವಿ ನಾವು ಅಂತ ಏನು ಹೇಳ್ಕೊಳ್ತಿದ್ದಾರಲ್ಲ, ಅಂಥವ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಶಹಬಾಜ್ ಶರೀಫ್, ಆಸಿಫ್ ಮುನೀರ್. ಅನ್ನ ಇಲ್ಲದೆ ಸಾಯ್ತಿರುವಂಥವ್ರ ಜನರ ಬಗ್ಗೆ ಗಮನ ಹರಿಸ್ಬೇಕು.
ಅದನ್ನ ಬಿಟ್ಟು ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ, ವಿಫಲ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. 5 ನಿಮಿಷದಲ್ಲಿ ಪಾಕಿಸ್ತಾನ ಉಡೀಸ್ ಮಾಡ್ಬೋದು, ಚಿಂದಿ ಚಿತ್ರಾನ್ನ ಮಾಡ್ಬೋದು. ಸ್ವಲ್ಪ ಬುದ್ಧಿ ಕಲಿಬೇಕು ಈ ಪಾಕಿಸ್ತಾನ. ಅವರದ್ದೇ ದೇಶದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ. ಈ ಕಡೆ ಈ ಮೊಂಡುತನ ಪಾಕಿಸ್ತಾನದ್ದು ಏನು ಯುದ್ಧೋನ್ಮಾದ. ಬೇರೆ ದೇಶದವರು ಹೇಳ್ತಿದ್ದಾರೆ, ಭಾರತ ಏನಾದರೂ ನಿಮ್ಮ ಮೇಲೆ ದಾಳಿ ಮಾಡಿದರೆ 2 ದಿನದಲ್ಲಿ ನಿಮ್ಮ ಪಿಕ್ಚರ್ನೇ ಕ್ಲೋಸ್ ಮಾಡಿಬಿಡ್ತಾರೆ, ಅವ್ರ ಜೊತೆಗೆ ನೀಟಾಗಿರಿ ಅಂತ ಹೇಳಿ. ಅಷ್ಟಾದರೂ ಕೂಡ ಇವ್ರಿಗೆ ಬುದ್ಧಿ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಆಪರೇಷನ್ ಜೋರಾಗಿದೆ. ರಕ್ತ ಬೀಜಾಸುರರ ಶೋಧ ಶುರುವಾಗಿದೆ. ಕಣಿವೆಯಲ್ಲಿ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಕಾರ್ಯಾಚರಣೆ ಹೇಗಿದೆ ಗೊತ್ತಾ? ಸಪ್ತಾಸ್ತ್ರ ಪ್ರಯೋಗಕ್ಕೆ ಪಾಕ್ ಬೆಚ್ಚಿ ಬಿದ್ದಿದ್ದು ಹೇಗೆ, ಬನ್ನಿ ನೋಡೋಣ. ಕಣಿವೆ ರಾಜ್ಯದಲ್ಲಿ ಉಗ್ರರ ವಿರುದ್ಧ ಆಪರೇಷನ್. ಪೂಂಚ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಶೋಧ. ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಲ ಹೊಕ್ಕಿರುವ ರಕ್ಕಸರ ವಿರುದ್ಧ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ರಕ್ತ ಬೀಜಾಸುರರನ್ನ ಹೊಡೆದುರುಳಿಸಲು ಪೊಲೀಸರ ಸರ್ಚ್ ಆಪರೇಷನ್ ಜೋರಾಗಿದೆ. 12ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸುತ್ತಿದ್ದಾರೆ. ಪಾಕ್ ಮೂಲದ ಭಯೋತ್ಪಾದಕ ಕಮಾಂಡರ್ಗಳ ಸಹಚರರು ಮತ್ತು ಸಂಬಂಧಿಕರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಪಾಕ್ ರಾಡರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಉಗ್ರರನ್ನ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂಡೋ ಪಾಕ್ ಕದನ ವಿರಾಮ ಮುಂದುವರಿಕೆ. ಭಾರತ ಹಾಗೂ ಪಾಕ್ ನಡುವಿನ ಕದನ ವಿರಾಮ ಕಂಟಿನ್ಯೂ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಮೇ 12ರಂದು ನಡೆದಿರುವಂತಹ ಡಿಜಿಎಂಒ ಸಭೆಯಲ್ಲಿ ಕದನ ವಿರಾಮ ಘೋಷಿಸಲಾಗಿತ್ತು. ಸಪ್ತಾಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದ ಪಾಕ್. ಭಾರತದ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕೇಂದ್ರ ಸರ್ಕಾರದ ಸಪ್ತಾಸ್ತ್ರವನ್ನೇ ಪಾಕಿಸ್ತಾನ ಕಾಪಿ ಮಾಡುತ್ತಿದೆ. ಏರ್ ಸ್ಟ್ರೈಕ್ಗೆ ಸೋತು ಸುಣ್ಣವಾಗಿರುವ ಶತ್ರು ರಾಷ್ಟ್ರ ವಿದೇಶಗಳಿಗೆ ನಿಯೋಗ ಕಳಿಸೋಕೆ ನಿರ್ಧಾರ ಮಾಡಿದೆಯಂತೆ. ವಿಶ್ವದ ಮುಂದೆ ಸಭ್ಯಸ್ಥ ಅಂತ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದೆಯಂತೆ. ತನ್ನ ಉಗ್ರ ಮುಖ ಮುಚ್ಚಿಕೊಳ್ಳಲು ಕಸರತ್ತು ಮಾಡ್ತಾ ಇದೆ. ನ್ಯೂಸ್. ಪಾಕಿಸ್ತಾನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಯುದ್ಧದಾಹವನ್ನು ಬಿಟ್ಟಿಲ್ಲ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಪಾಕಿಸ್ತಾನದ 1.10 ಕೋಟಿ ಜನರಿಗೆ ಆಹಾರದ ಅಭದ್ರತೆ ಕಾಡ್ತಾ ಇದೆ. 2024 ನವೆಂಬರ್ 2025 ಮಾರ್ಚ್ ವರೆಗಿನ ವರದಿ ಈಗ ಸಿಕ್ಕಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ವರದಿಯ ಬಗ್ಗೆ ಉಲ್ಲೇಖ ಆಗಿರುವುದು. ಪಾಕಿಸ್ತಾನದ 22% ಜನರಲ್ಲಿ, ಒಟ್ಟು ಜನಸಂಖ್ಯೆ 22% ಜನರಲ್ಲಿ ಆಹಾರದ ಅಭದ್ರತೆ ಇದೆ. ಬಲೋಚ್, ಸಿಂಧ್, ಖೈಬರ್ ಪಂಕ್ತುಂಕ್ವಾದಲ್ಲಿ ಪ್ರವಾಹದಿಂದಾಗಿ ಅಲ್ಲಿಯೂ ಆಹಾರದ ಅಭದ್ರತೆ. 68 ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಅನ್ನಕ್ಕೂ ಅಂಗಲಾಚುವ ಪರಿಸ್ಥಿತಿ ಇದೆ. ಈ ಶಹಬಾಜ್ ಶರೀಫ್ ಬಾಯ್ಬಿಟ್ರೆ ಸುಳ್ಳು ಬಂಡಲ್ ಮಾತಾಡುವಂಥವನು. ಈ ಜನ ಏನಿದ್ದಾರೆ ಅದೇ ಅವನದ್ದೇ ದೇಶದ ಜನ, ಪಾಪ ಅನ್ನ ಇಲ್ಲದೆ ನೀರಿಲ್ಲದೆ ಸಾಯ್ತಿದ್ದೀವಿ ನಾವು ಅಂತ ಏನು ಹೇಳ್ಕೊಳ್ತಿದ್ದಾರಲ್ಲ, ಅಂಥವ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಶಹಬಾಜ್ ಶರೀಫ್, ಆಸಿಫ್ ಮುನೀರ್. ಅನ್ನ ಇಲ್ಲದೆ ಸಾಯ್ತಿರುವಂಥವ್ರ ಜನರ ಬಗ್ಗೆ ಗಮನ ಹರಿಸ್ಬೇಕು. ಅದನ್ನ ಬಿಟ್ಟು ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ, ವಿಫಲ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. 5 ನಿಮಿಷದಲ್ಲಿ ಪಾಕಿಸ್ತಾನ ಉಡೀಸ್ ಮಾಡ್ಬೋದು, ಚಿಂದಿ ಚಿತ್ರಾನ್ನ ಮಾಡ್ಬೋದು. ಸ್ವಲ್ಪ ಬುದ್ಧಿ ಕಲಿಬೇಕು ಈ ಪಾಕಿಸ್ತಾನ. ಅವರದ್ದೇ ದೇಶದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ